ನಮಸ್ತೆ ಕರ್ನಾಟಕ, ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ನಾವು ಒಂದು ಸಿಂಗಲ್ ಪೇರ್ ಆಫ್ ಡಂಬಲ್ ಯೂಸ್ ಮಾಡಿಕೊಂಡು ನಮ್ಮ ಲೆಗ್ಸನ್ನು ಯಾವ ಥರ ಟ್ರೈನ್ ಮಾಡೋದು ಅಂತ ನೋಡುವ. ಸೊ ನಾನು ನನ್ನ ಹಳೆಯ ಡಂಬಲ್ ಸೀರೀಸನ್ನು ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಆ ವಿಡಿಯೋಗಳನ್ನ ಕೂಡ ನೋಡಿ. ನಾನು ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವರ್ಕೌಟ್ಗಳನ್ನ ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು. ನಿಮ್ಮ ಹತ್ರ ಆಲ್ ಯು ನೀಡ್ ಅಂದರೆ ನಿಮಗೆ ಒಂದು ಪೇರ್ ಆಫ್ ಡಂಬಲ್ ಇದ್ದರೆ ಸಾಕು. ನೀವು ಮನೇಲಾದರೂ ಮಾಡ್ಬೋದು, ಪಾರ್ಕಲ್ಲಾದರೂ ಮಾಡ್ಬೋದು. ಈ ಹೋಲ್ ಬಾಡಿ ವರ್ಕೌಟ್ ಕೂಡ ಇದೆ ಡಂಬಲ್ ಸೀರೀಸಲ್ಲಿ. ನೀವು ಆ ವಿಡಿಯೋಸ್ಗಳನ್ನ ಕೂಡ ನೋಡೋದನ್ನು ಮರಿಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಲೆಗ್ ವರ್ಕೌಟ್. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋ ಮುಂಚೆ ಇಫ್ ಇನ್ ಕೇಸ್ ನೀವು ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ನೀವು ಅಲ್ಲಿ ಕೂಡ ನನ್ನನ್ನು ಫಾಲೋ ಮಾಡ್ಬೋದು. ಹಾಗೆ ನಿಮ್ಮದು ಏನೇ ಕ್ವೆರೀಸ್ ಇದ್ದರೂ ನನಗೆ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡ್ಬೋದು. ಅಲ್ಲಿ ನಾನು ಡೆಫಿನೆಟ್ಲಿ ನಿಮಗೆ ಆನ್ಸರ್ ಮಾಡ್ತೇನೆ. ಸೊ ನಮ್ಮ ಫಸ್ಟ್ ವರ್ಕೌಟನ್ನು ನಾವು ಗಾಬ್ಲೆಟ್ ಸ್ಕ್ವಾಟ್ಸ್ ಅಂತ ಕರಿತೀವಿ. ಈ ಗಾಬ್ಲೆಟ್ ಸ್ಕ್ವಾಟ್ಸನ್ನು ಯಾವ ಥರ ಮಾಡೋದು ಅಂತ ನೋಡಿ. ಫಸ್ಟ್ ನಾನು ನಿಮಗೆ ಫ್ರೀ ಮಾಡಿ ತೋರಿಸ್ತೇನೆ. ನಿಮ್ಮ ಕಾಲುಗಳನ್ನ ಸ್ವಲ್ಪ ಅಗಲ ಇಡಿ. ಕಾಲುಗಳು ಸ್ವಲ್ಪ ಹೊರಬದಿಗೆ ಪಾಯಿಂಟ್ ಮಾಡಬೇಕು. ಫುಲ್ ಸ್ಟ್ರೇಟ್ ಆಗಿರಬಾರ್ದು, ಸ್ವಲ್ಪ ಹೊರಗಡೆ ಪಾಯಿಂಟ್ ಮಾಡಬೇಕಷ್ಟೇ. ಆ್ಯಂಡ್ ದೆನ್ ನಾವು ಸ್ಟ್ರೇಟ್ ಕೂತ್ಕೋಬೇಕಿದ್ರೆ ನಿಮ್ಮ ಬಮ್ಮನ್ನು ನೀವು ಹಿಂದೆ ಹಾಕಬೇಕು. ಬಮ್ಮನ್ನು ಹಿಂದೆ ಹಾಕಿ. ಸೊ ಯು ಸ್ಲೋಲಿ ಮೂವ್ ಬ್ಯಾಕ್. ಈ ಥರ ಕೂತ್ಕೊಳ್ಳಿ. ಸೊ ನಿಮ್ಮ ಬ್ಯಾಕ್ ಕೂಡ ಸ್ಟ್ರೇಟ್ ಆಗಿರುತ್ತೆ. ಸೊ ಮತ್ತೆ ನೋಡಬೇಕಿದ್ರೆ ಈ ಸೈಡಿಂದ ತೋರಿಸ್ತೇನೆ. ಕಾಲುಗಳು ಸ್ವಲ್ಪ ಹೊರಬದಿಗೆ ಪಾಯಿಂಟ್ ಆಗಿದೆ. ಕೈ ಇಲ್ಲಿ ನಮ್ಮ ಕೈಯಲ್ಲಿ ಡಂಬಲ್ ಇರುತ್ತೆ. ಆ್ಯಂಡ್ ದೆನ್ ನಮ್ಮ ಬಮ್ ನಾವು ಹಿಂದ್ಗಡೆ ಪಾಯಿಂಟ್ ಮಾಡ್ತೀವಿ. ದೆನ್ ವಿ ಸ್ಲೋಲಿ ಸಿಟ್ ಡೌನ್. ಈಗ ನೋಡಿ ಕೆಳಗಡೆ ಹೋಗ್ಬೇಕಾದ್ರೆ ನನ್ನ ಬ್ಯಾಕ್ ಕೂಡ ಸ್ಟ್ರೇಟ್ ಆಗಿದೆ. ಸೊ ಸ್ಟ್ರೇಟ್ ಅಪ್ ಆ್ಯಂಡ್ ಸ್ಟ್ರೇಟ್ ಡೌನ್, ಸ್ಟ್ರೇಟ್ ಅಪ್ ಆ್ಯಂಡ್ ಸ್ಟ್ರೇಟ್ ಡೌನ್. ಸೊ ಡಂಬಲ್ ತಗೊಂಡಿದ್ದೆ ವರ್ಕೌಟ್ ಯಾವ ಥರ ಮಾಡೋದು ಅಂತ ನೋಡುವ. ಸೊ ನೀವು ಡಂಬಲನ್ನು ಈ ಥರ ಗ್ರ್ಯಾಬ್ ಮಾಡಬೇಕು. ಆಸ್ ಸೆಟ್, ಕಾಲುಗಳ ಹೊರಗಡೆ, ಇದು ಮೇಲೆ, ಆ್ಯಂಡ್ ದೆನ್ ಫುಲ್ ಡೌನ್ ಆ್ಯಂಡ್ ದೆನ್ ಸ್ಲೋಲಿ ಅಪ್, ಫುಲ್ ಡೌನ್ ಆ್ಯಂಡ್ ದೆನ್ ಸ್ಲೋಲಿ ಅಪ್. ಈಗ ನನ್ನ ಪರ್ಸನಲ್ ಟಿಪ್ ಈ ವರ್ಕೌಟ್ ಮಾಡೋದಕ್ಕೆ, ನೀವು ಯಾವಾಗ ಮೇಲ್ ಬರ್ತೀರೋ ನಿಮ್ಮ ಕಾಲುಗಳನ್ನ ಫುಲ್ ಸ್ಟ್ರೇಟ್ ಮಾಡಬೇಡಿ, ಫುಲ್ ಲಾಕ್ ಮಾಡಬೇಡಿ. ಸ್ವಲ್ಪ ಈಗ ಬೆಂಡೇ ಇರಲಿ. ಸೊ ನೀವು ಫುಲ್ ಕೆಳಗಡೆ ಹೋಗ್ತೀರಾ, ಆ್ಯಂಡ್ ದೆನ್ ಬೆಂಡ್, ಕೆಳಗಡೆ ಹೋಗ್ತೀರಾ, ಬೆಂಡ್. ನೀವು ಇದನ್ನ ಫುಲ್ ಸ್ಟ್ರೇಟ್ ಮಾಡುವ ಅಗತ್ಯ ಇಲ್ಲ. ಸೊ ಇನ್ನೊಂದ್ಸಲ ಮಾಡುವ. ಸ್ಲೋಲಿ ಡೌನ್, ಅಪ್, slowly down, up, down, up. ಸೊ ಫುಲ್ ಸ್ಟ್ರೇಟ್ ಮಾಡೋದ್ರಿಂದ ನಿಮ್ಮ ಕಾಲು ಅಂದರೆ ನಿಮ್ಮ ಕಾರ್ಡ್ ಮಸಲಲ್ಲಿ ಏನು ಟೆನ್ಷನ್ ಇರುತ್ತೋ ಆ ಟೆನ್ಷನ್ ಕಮ್ಮಿ ಆಗುತ್ತೆ. ಆ ಟೆನ್ಷನ್ ಕಮ್ಮಿ ಆಗಬಾರ್ದು ಅಂತ ನಾವು ನಮ್ಮ ಕಾಲನ್ನು ಫುಲ್ ಸ್ಟ್ರೇಟ್ ಮಾಡಿ ಪುನಃ ಲಾಕ್ ಮಾಡಲ್ಲ. ಅರ್ಧಕ್ಕೆ ಬಿಡ್ತೀವಿ, ಅಲ್ಲಿಂದನೇ ಕೆಳಗಡೆ, ಅಲ್ಲಿಂದನೇ ಮೇಲೆ. ಸೊ ಇದು ನಿಮ್ಮ ಫಸ್ಟ್ ವರ್ಕೌಟ್. ನೀವು ಇದರ 15 ರೆಪಿಟೇಷನ್ಸ್ ಮಾಡಬೇಕು, 3 ಸೆಟ್ ಅನ್ನು ಮಾಡಬೇಕು. ಸೊ ನಮ್ಮ ಸೆಕೆಂಡ್ ವರ್ಕೌಟ್ ರಿವರ್ಸ್ ಲಂಜಸ್. ಅದನ್ನ ಯಾವ ಥರ ಮಾಡೋದು ಅಂತ ನೋಡಿ. ಸೊ ಇದನ್ನ ನಾನು ರಿವರ್ಸ್ ಎಕ್ಸ್ಪ್ಲೋಸಿವ್ ಲಂಜಸ್ ಅಂತ ಕೂಡ ಕೇಳ್ತೇನೆ. ಸೊ ನೀವು ನಾರ್ಮಲ್ ರಿವರ್ಸ್ ಲಂಜ್ ಅಂದ್ರೆ ನಾವೇನು ಮಾಡ್ತೇವೆ? ಸೊ ವಿ ಸ್ಟ್ಯಾಂಡ್ ಸ್ಟ್ರೇಟ್, ನಾವು ಸ್ಟ್ರೇಟ್ ಆಗಿ ನಿಂತ್ಕೊಳ್ತೀವಿ. ಆ್ಯಂಡ್ ದೆನ್ ವಿ ಗೋ ಬ್ಯಾಕ್ ಆ್ಯಂಡ್ ದೆನ್ ಮುಂದೆ, ಆ್ಯಂಡ್ ದೆನ್ ಗೋ ಬ್ಯಾಕ್ ಆ್ಯಂಡ್ ಮುಂದೆ. ಬಟ್ ಇದನ್ನ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಿದ್ದೀವಿ. ನಾವು ಇದಕ್ಕೆ ಆ್ಯಕ್ಚುಲಿ ಮುಂದೆನೇ ಹೋಗ್ತೀವಿ. ಸೊ ರಿವರ್ಸ್ ಲಂಜಸ್ ಮಾಡ್ಬೇಕಾದ್ರೆ ನಾವು ಹಿಂದೆ ಹೋಗ್ತೀವಿ. ಸೊ ವಿ ಗೋ ಫಾರ್ವರ್ಡ್, ಬಟ್ ಇಲ್ಲಿಂದ ಮೇಲ್ವರೆಗೆ ನಾವು ಮೆಲ್ಲ ಬರಲ್ಲ. ಈ ಕಾಲನ್ನ ಎಕ್ಸ್ಪ್ಲೋಸಿವ್ ಆಗಿ ಕಿಕ್ ಮಾಡ್ತೀವಿ. ಸೊ 1 back and then forward and then kick this leg again, 1 back. So ಇದೇ ತರ with the dumbbell, normal grip straight ಆಗಿರಲಿ, shoulders retract ಮಾಡ್ಕೊಳ್ಳಿ. and then we go very slowly ಮುಂದೆ, full down and then launch, full down and then kick. ಜೋರಾಗಿ ಕಿಕ್ ಮಾಡಬೇಕು. ನೀವು ಮೇಲೆ ಬರಬೇಕಿದ್ರೆ ನಿಮ್ಮ ಕಾಲು ಸ್ಟ್ರೇಟ್ ಆಗಿ ಬರಬೇಕು. ಇದು ನಿಮ್ಮ ಕಾರ್ಡ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಇವಾಗ. ಸೊ ಇದು ನಿಮ್ಮ ಸೆಕೆಂಡ್ ವರ್ಕೌಟ್. ಇದನ್ನ ಕೂಡ ನೀವು 10 ರಿಪಿಟೇಷನ್ಸ್ ಮಾಡಬೇಕು, 10 ಆನ್ ಈಚ್ ಲೆಗ್. ಸೊ ನಮ್ಮ ಮೂರನೇ ವರ್ಕೌಟ್ ಸ್ಟ್ರಿಕ್ಟ್ ಲೆಗ್ ಡೆಡ್ ಲಿಫ್ಟ್. ಈ ಸ್ಟ್ರಿಕ್ಟ್ ಲೆಗ್ ಡೆಡ್ ಲಿಫ್ಟ್ ಅನ್ನು ಯಾವ ಥರ ಮಾಡೋದು ಅಂತ ನೋಡಿ. ನಾರ್ಮಲಿ ನಮಗೆ ಡೆಡ್ ಲಿಫ್ಟ್ ಮಾಡೋದು ನಿಮ್ಮೆಲ್ಲರಿಗೂ ಗೊತ್ತು. ಸೊ ನಾವು ಈ ಥರ ಕೆಳಗೆ ಹೋಗ್ತೇವೆ, ಕಮ್ ಅಪ್. ನಮ್ಮ ಬ್ಯಾಕ್ ಯಾವತ್ತು ಸ್ಟ್ರೇಟ್ ಆಗಿರುತ್ತೆ. ಗೋ ಡೌನ್ ಆ್ಯಂಡ್ ಕಮ್ ಅಪ್. ಈಗ ಸ್ಟ್ರಿಕ್ಟ್ ಲೆಗ್ ಡೆಡ್ ಲಿಫ್ಟ್ ಅಂದರೆ ಏನು? ತುಂಬ ಸುಲಭ. ನಾವು ಡೆಡ್ ಲಿಫ್ಟ್ ಮಾಡಬೇಕಾದ್ರೆ ಕಾಲು ಸ್ವಲ್ಪ ಅಗಲ ಇಡ್ತೀವಿ. ಇದರಲ್ಲಿ ಕಾಲು ಸ್ವಲ್ಪ ಕ್ಲೋಸ್ ಆಗಿ ಇಡಬೇಕು ಅಷ್ಟೇ, ಮತ್ತೇನಿಲ್ಲ. ಸೊ ನೀವು ಕಾಲು ಕ್ಲೋಸ್ ಆಗಿ ಇಡಿ. ಆ್ಯಂಡ್ ದೆನ್ ನೀವು ಕೆಳಗೆ ಹೋಗ್ಬೇಕಾದ್ರೆ
ನಿಮ್ಮ ಬಮ್ಮನ್ನ ನೀವು ಹಿಂದ್ಗಡೆ ಪುಷ್ ಮಾಡಬೇಕು, ನಿಮ್ಮ ಕಾಲನ್ನ ನೀವು ಬೆಂಡ್ ಮಾಡಬಾರ್ದು. ಸೊ ಸ್ಲೋಲಿ ಡೌನ್ ಅಂಡ್ ದೆನ್ ಅಪ್. ಈಗ ನಿಮ್ಮ ಸ್ಟಾರ್ಟಿಂಗ್ ಪೊಸಿಷನ್ ಇದಾಗಿರುತ್ತೆ, ಬಿಕಾಸ್ ಇಲ್ಲಿಂದ ಇಲ್ಲಿ ಏನು ನಿಮಗೆ ಏನು ಎಫೆಕ್ಟ್ ಆಗಲ್ಲ. ಸೊ ನೀವು ಇಲ್ಲಿಂದಾನೆ ಮೇಲೆ ಆ್ಯಂಡ್ ದೆನ್ ಇಲ್ಲಿಂದಾನೆ ಸ್ವಲ್ಪ ಕೆಳಗೆ. ಸೊ ಮೇಲೆ ಆ್ಯಂಡ್ ಕೆಳಗೆ. ಇದನ್ನೇ ನಾವು ಡಂಬಲ್ ಯೂಸ್ ಮಾಡ್ಕೊಂಡು ಮಾಡೋಣ. ಸೊ ಆಸ್ ಸೆಟ್, ಕಾಲುಗಳು ಕ್ಲೋಸ್, ನಾರ್ಮಲ್, ಇಷ್ಟೇ. ಇದಕ್ಕಿಂತ ಕೆಳಗೆ ಹೋಗ್ಬೇಡಿ, ಸ್ಟ್ರೇಟ್ ಆಗಿ. ನಿಮಗೆ ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಅಲ್ಲಿ ಒಂದು ಪ್ರಾಪರ್ ಸ್ಟ್ರೆಚ್ ಫೀಲ್ ಆಗುತ್ತೆ. ಬ್ಯಾಕ್ ಯಾವತ್ತು ಸ್ಟ್ರೇಟ್ ಆಗಿಡಿ ಅಷ್ಟೇ. ಸೊ ಇದು ನಿಮ್ಮ ಮೂರನೇ ವರ್ಕೌಟ್. ಇದನ್ನ ಕೂಡ ನೀವು 15 ರೆಪಿಟೇಷನ್ಸ್ ಅನ್ನ ಮಾಡಬೇಕು, ಮತ್ತೆ 3 ಸೆಟ್ ಮಾಡಬೇಕು. ಸೊ ನಮ್ಮ ನೆಕ್ಸ್ಟ್ ವರ್ಕೌಟ್ ಕಿಕ್ ಬ್ಯಾಕ್ಸ್, ಲೆಗ್ ಕಿಕ್ ಬ್ಯಾಕ್ಸ್. ಯೂಶುವಲಿ ನಾವು ಕಿಕ್ ಬ್ಯಾಕ್ಸ್ ಯಾವ ತರ ಮಾಡ್ತೀವಿ? ಸೊ ನಾವು ಸ್ಟ್ರೇಟ್ ಆಗಿ ಹೋಗಿ ಕಾಲನ್ನ ಈ ತರ ಮೇಲೆ ಎತ್ತೀವಿ. ಸೊ ಇದರಲ್ಲಿ ನಾವು ಸ್ವಲ್ಪ ಚೇಂಜ್ ಮಾಡುವ, ನಾವು ಡಂಬಲ್ ಅನ್ನ ಯೂಸ್ ಮಾಡುವ. ಯಾವ ತರ ಅಂತ ನೋಡ್ಕೊಳ್ಳಿ. ಡಂಬಲ್ ಅನ್ನ ಕಾಲಲ್ಲಿ ಸಿಕ್ಸ್ಕೋಬೇಕು ಸ್ಟ್ರೇಟ್. ಈ ವರ್ಕೌಟ್ ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಮತ್ತೆ ನಿಮ್ಮ ಗ್ಲೂಟ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ವಿ ಗೋ ನಾರ್ಮಲಿ ಈ ತರ ಹೋಗಿ ಅಂಡ್ ದೆನ್ ಸ್ಲೋಲಿ ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್. ಇಲ್ಲಿ ಮೇಲೆ ಎಷ್ಟು ಸ್ಕ್ವೀಸ್ ಮಾಡಿ ಇಟ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಅಂಡ್ ಡೌನ್. ಸೊ ಇದನ್ನ 10 ರಿಪಿಟೇಷನ್ಸ್ ಮಾಡಿ ಆನ್ ಈಚ್ ಲೆಗ್. ಅಂದ್ರೆ ಈ ಕಡೆ ಈ ಸೈಡ್ ನೀವು 10 ರಿಪಿಟೇಷನ್ಸ್ ಅನ್ನ ಮಾಡಬೇಕು, ಮತ್ತೆ ಈ ಸೈಡ್ ಅನ್ನ 10 ರಿಪಿಟೇಷನ್ಸ್ ಮಾಡಬೇಕು. ಇದೇ ತರ ನೀವು 3 ಸೆಟ್ ಅನ್ನ ಮಾಡಬೇಕು. ಸೊ ನಮ್ಮ ನೆಕ್ಸ್ಟ್ ವರ್ಕೌಟ್ ಹ್ಯಾಮ್ಸ್ಟ್ರಿಂಗ್ ಕರ್ಲ್ಸ್. ಈಗ ಹ್ಯಾಮ್ಸ್ಟ್ರಿಂಗ್ ಕರ್ಲ್ಸ್ ಯೂಶಲಿ ನಾವು ಮಷೀನ್ಸ್ ಮೇಲೆ ಮಾಡ್ತೇವೆ, ವಿದೌಟ್ ಮಷೀನ್ ಕೂಡ ಇದನ್ನ ಮಾಡ್ಬೋದು. ಯಾವ ತರ ಮಾಡೋದು ಅಂತ ನೋಡಿ. ಸೊ ಈ ವರ್ಕೌಟ್ ಅನ್ನು ಮಾಡಬೇಕಾದ್ರೆ ನೀವು ಫ್ಲಾಟ್ ಆಗಿ ಮಲ್ಕೊಳ್ಳಿ. ನೀವು ನಿಮ್ಮ ಎಲ್ಬೋ ಸಪೋರ್ಟ್ ಅನ್ನ ತಗೋಬಹುದು. ಅಂಡ್ ದೆನ್ ನಿಮ್ಮ ಡಂಬಲ್ ಅನ್ನ ನೀವು ಮೇಲೆತ್ತಬೇಕು. ಈಗ ಡಂಬಲ್ ಈ ಪೊಸಿಷನ್ ಅಂದ್ರೆ ನಿಮ್ಮ ಸ್ಟ್ರೇಟ್ ಪರ್ಪೆಂಡಿಕ್ಯುಲರ್ ಬಂದಾಗ ನಿಮ್ಮ ಬಾಡಿ ಮೇಲೆ ಯಾವುದೇ ರೆಸಿಸ್ಟೆನ್ಸ್ ಇರಲ್ಲ. ಸೊ ನೀವು ಇಷ್ಟು ಮೇಲೆ ಡಂಬಲ್ ಅನ್ನು ತಗೊಳ್ಳೋ ಅಗತ್ಯ ಇಲ್ಲ. ನೀವು ಇಲ್ಲಿ ಈ ಲೆವೆಲ್ ಅಲ್ಲಿ ನೀವು ಡಂಬಲ್ ಅನ್ನು ಇಟ್ಕೋಬೇಕು. ಅಂಡ್ ಯು ಗೋ ಡೌನ್ ಸ್ಲೋಲಿ. ಒಂದು ಹ್ಯಾಂಡ್ ಮೇಲೆ, ನೆಲ ಟಚ್ ಮಾಡಬಾರ್ದು. ಟಚ್ ಮಾಡೋದ್ರಿಂದ ಸ್ವಲ್ಪ ಮೇಲೆ ಇಲ್ಲಿ ಅಂಡ್ ದೆನ್ ಸ್ಲೋಲಿ ಇಲ್ಲಿ. ಫುಲ್ ಸ್ಟ್ರೇಟ್ ತಗೊಂಡ್ಬರ್ಬೇಡಿ. ಆಸ್ ಐ ಸೆಡ್, ಇಲ್ಲಿ ನಿಮ್ಮ ಬಾಡಿ ಮೇಲೆ ಯಾವುದೇ ರೆಸಿಸ್ಟೆನ್ಸ್ ಇರಲ್ಲ. ಸೊ ಇದು ನಿಮಗೆ ಏನು ಹೆಲ್ಪ್ ಮಾಡಲ್ಲ. ಸೊ ಸ್ವಲ್ಪ ಅಡ್ಡನೇ ಇರಲಿ. ಲೋಡ್ ಯಾವತ್ತು ಕಂಟಿನ್ಯೂಸ್ಲಿ ಲೋಡ್ ಇರಬೇಕು ಹ್ಯಾಮ್ಸ್ಟ್ರಿಂಗ್ ಮೇಲೆ. ಪ್ರಾಪರ್ ಆ ಸ್ಟ್ರೆಚ್ ಅನ್ನ ಫೀಲ್ ಮಾಡಿ ದೆನ್ ಗೋ ಬ್ಯಾಕ್. Slowly down and then go back. Slowly down and then go back. Down and then ಸೊ ಈ ವರ್ಕೌಟ್ ಅನ್ನು ಕೂಡ ನೀವು 15 ರೆಪಿಟೇಷನ್ಸ್ ಮಾಡಬೇಕು, ಮತ್ತೆ 3 ಸೆಟ್ ಮಾಡಬೇಕು. ದಟ್ಸ್ ಇಟ್ ಫಾರ್ ದ ಡೇ. ಇದು ನಮ್ಮ ಇವತ್ತಿನ ಲೆಗ್ ವರ್ಕೌಟ್. ಹೋಪ್ ನಿಮಗೆ ಈ ವರ್ಕೌಟ್ಸ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ವರ್ಕೌಟ್ನ ನೀವು ನಿಮ್ಮ ಹೋಮ್ ವರ್ಕೌಟ್ಸ್ ಅಲ್ಲಿ ಆ್ಯಡ್ ಮಾಡಿ. ವರ್ಕೌಟ್ಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಹಾಗೆ ಫಿಟ್ನೆಸ್ ಬಗ್ಗೆ ನಿಮ್ಗೆ ಏನೇ ಕ್ವೈರೀಸ್ ಇತ್ತಂದ್ರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು, ಅಥವಾ ನೀವು ನನಗೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ಡೈರೆಕ್ಟ್ ಆಗಿ ಪಿಂಗ್ ಮಾಡ್ಬೋದು. ಇಲ್ಲಿ ಅಥವಾ ಇಲ್ಲಿ ಎಲ್ಲಾದರೂ ಒಂದು ಹ್ಯಾಂಡಲ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಎಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್ ಸೇಮ್ ಟೈಮ್ ಸೇಮ್ ಡೇ ಆಫ್ ದ ವೀಕ್. ಅಲ್ಲಿವರೆಗೂ ನಮಸ್ಕಾರ.